ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 5 ಮತ್ತು 6 ಫೆಬ್ರವರಿ 2024ರ ಪ್ರಚಲಿತ ವಿದ್ಯಮಾನಗಳನ್ನೀಗ ನೋಡ್ತಾ ಹೋಗೋಣ. 12 ತಿಂಗಳ ಪ್ರಚಲಿತ ವಿದ್ಯಮಾನಗಳು. ಕಳೆದ ವರ್ಷದ ನಿಮಗೆ ಏನು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಪೇಮೆಂಟ್ ಅನ್ನ ಮಾಡಿ ಸಾಫ್ಟ್ ಕಾಪಿಯನ್ನ ಪಡ್ಕೋಬಹುದು. ಸೊ ಮೊದಲನೇ ಪ್ರಶ್ನೆ, ಮಾ ಕಾಮಾಖ್ಯ ಟೆಂಪಲ್ ಕಾರಿಡಾರ್ ನ ಅಡಿಪಾಯವನ್ನ ಇತ್ತೀಚೆಗೆ ಎಲ್ಲಿ ಹಾಕಲಾಯಿತು? ಬಿಹಾರ, ಅಸ್ಸಾಂ, ಪಶ್ಚಿಮ ಬಂಗಾಳ, ಉತ್ತರಾಖಂಡ. ಸರಿಯಾದ ಉತ್ತರ ಅಸ್ಸಾಂ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಅಸ್ಸಾಂನ ಗುವಾಹಟಿಯಲ್ಲಿ 11,000 ಕೋಟಿ ರೂಪಾಯಿಗಳ ಈ ಯೋಜನೆಯನ್ನ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ. ಗುವಾಹಟಿಯ ಪ್ರಮುಖ ಕೇಂದ್ರೀಕೃತ ಪ್ರದೇಶಗಳು ಕ್ರೀಡೆ ಮತ್ತು ವೈದ್ಯಕೀಯ ಮೂಲಸೌಕರ್ಯ ಮತ್ತು ಸಂಪರ್ಕವನ್ನು ಹೆಚ್ಚಿಸುವ ಯೋಜನೆ ಇದಾಗಿದೆ. ಇಲ್ಲಿ ಅಸ್ಸಾಂ ಬಗ್ಗೆ ಮಾತಾಡ್ತಿದ್ವಿ ಅಂದ್ಮೇಲೆ ಅಲ್ಲಿ ಮುಖ್ಯಮಂತ್ರಿಗಳು ಹಿಮಂತ ಬಿಸ್ವಾ ಶರ್ಮಾ, ಗುಲಾಬ್ ಚಂದ್ ಕಟಾರಿಯಾ ಗವರ್ನರ್, ದಿಸ್ಪುರ ಅಲ್ಲಿಯ ರಾಜಧಾನಿ. ವಿಶ್ವ ಕ್ಯಾನ್ಸರ್ ದಿನ 2024ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡಲಾಗಿದೆ? ಫೆಬ್ರವರಿ 4. ಪ್ರತಿ ವರ್ಷ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ ಅಂತ ಆಚರಣೆ ಮಾಡ್ತೀವಿ. ವಿಶ್ವ ಕ್ಯಾನ್ಸರ್ ಘೋಷಣೆಯನ್ನ ಬೆಂಬಲಿಸುವಂತಹ ಸಂಸ್ಥೆ UICC ಅಂತ. ಈ ದಿನವನ್ನ ಆಚರಿಸುವ ಪ್ರಾಥಮಿಕ ಉದ್ದೇಶ ಕ್ಯಾನ್ಸರ್ ರೋಗಿಗಳ ಸಂಖ್ಯೆಯನ್ನ ಕಡಿಮೆ ಮಾಡುವುದು ಮತ್ತು ಆ ಕ್ಯಾನ್ಸರ್ ರೋಗ ಏನಿದೆ ಅದರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಮೂಲಕ ಆ ಸಾವಿನ ಪ್ರಮಾಣವನ್ನ ಕಡಿಮೆ ಮಾಡೋದು. 2023 ಮತ್ತು 2024ರಲ್ಲಿ ಕ್ಲೋಸ್ ದಿ ಕೇರ್ ಗ್ಯಾಪ್ ಅನ್ನೋ ಒಂದು ಥೀಮ್ ಅನ್ನು ಇಟ್ಕೊಂಡು ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ 9 ಇನ್ಕ್ರೆಡಿಬಲ್ ಇಯರ್ಸ್ ಆಫ್ ಹರಿಯಾಣ ಸರ್ಕಾರ ಪುಸ್ತಕವನ್ನ ಕೆಳಕಂಡ ಯಾರು ಬಿಡುಗಡೆ ಮಾಡಿದ್ದಾರೆ? ಭಾರತದ 2ನೇ ಪ್ರಜೆ ಅಂತ ಕರೆಯುವಂತಹ ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್. ಭಾರತದ ಉಪಾಧ್ಯಕ್ಷರಾದ ಜಗದೀಪ್ ಧನ್ಕರ್ ಅವರು ಸೂರಜ್ ಕುಂಡ್ ಫರೀದಾಬಾದ್ ನಲ್ಲಿ 9 ಇನ್ಕ್ರೆಡಿಬಲ್ ಇಯರ್ಸ್ ಆಫ್ ಹರಿಯಾಣ ಸರ್ಕಾರ್ ರೈಸ್ ಆಫ್ ಎ ನ್ಯೂ ಅಂಡ್ ವೈಬ್ರೆಂಟ್ ಹರಿಯಾಣ ಅನ್ನೋ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಇದು ಹರಿಯಾಣ ಸರ್ಕಾರದ 9 ವರ್ಷಗಳ ಸಾಧನೆಯನ್ನ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಸಂಪೂರ್ಣವಾಗಿ ಪ್ರಕಟಿಸಲಾಗಿದೆ. ಸೊ ಅಲ್ಲಿಯ ಮುಖ್ಯಮಂತ್ರಿಗಳಾದ ಮನೋಹರ್ ಲಾಲ್ ಖಟ್ಟರ್ ಮತ್ತು ಮಾಜಿ ರಾಜ್ಯಪಾಲರಾದ ಬಂಡಾರು ದತ್ತಾತ್ರೇಯ ಅವರು ಈ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು. ಯಾವ ದಕ್ಷಿಣ ಭಾರತದ ನಟ ಇತ್ತೀಚೆಗೆ ನೂತನ ರಾಜಕೀಯ ಪಕ್ಷ ತಮಿಳಿಗ ವೆಟ್ರಿ ಕಾಳಗಂ ಅನ್ನು ಪ್ರಾರಂಭಿಸಿದ್ದಾರೆ? ಸರಿಯಾದ ಉತ್ತರ ದಳಪತಿ ವಿಜಯ್. ತಮಿಳ ವೆಟ್ರಿ ಕಾಳಗಂ TVK ಈ ಪಕ್ಷದ ನಾಯಕರು ಮುಖ್ಯಸ್ಥರನ್ನಾಗಿ ನೇಮಿಸಿದ ಕೆಲವೇ ದಿನಗಳಲ್ಲಿ ಸೂಪರ್ ಸ್ಟಾರ್ ವಿಜಯ್ ತಮಿಳುನಾಡಿನಲ್ಲಿ ರಾಜಕೀಯ ಪಕ್ಷವನ್ನ ಪ್ರಾರಂಭಿಸಿದ್ದಾರೆ. 2026ರಲ್ಲಿ ತಮಿಳುನಾಡಿನಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಈ ಪಕ್ಷ ಭಾಗವಹಿಸುವಂತ ಸಾಧ್ಯತೆ ಇದೆ. ತಮಿಳಿಗ ವೆಟ್ರಿ ಕಾಳಿಗಂ ಅಂತ ಹೇಳಿದ್ರೆ ತಮಿಳುನಾಡಿನ ವಿಜಯೋತ್ಸವ ಅನ್ನೋ ಅರ್ಥವನ್ನ ನೀಡುತ್ತೆ. ಇತ್ತೀಚೆಗೆ ಕೇರಳದಲ್ಲಿ ಶಂಕರ ಸ್ಮೃತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಈಶ್ವರಿ ಪ್ರಸಾದ್ ನಂಬೂದಿರಿ. ಉತ್ತರಾಖಂಡದ ವಿಶ್ವವಿಖ್ಯಾತ ಬದರಿನಾಥ ಧಾಮದ ಪ್ರಧಾನ ಅರ್ಚಕರಾದ ಈಶ್ವರಿ ಪ್ರಸಾದ್ ನಂಬೂದಿರಿ ಅವರಿಗೆ ಕೇರಳ ಸರ್ಕಾರ ಸ್ಮೃತಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಈ ಮನ್ನಣೆಯು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅವರ ಸಮರ್ಪಣೆ ಮತ್ತು ಸೇವೆಯನ್ನು ಅಂಗೀಕಾರ ಮಾಡುತ್ತೆ. ಕೇರಳದ ಕೊಟ್ಟಾಯಂ ಜಿಲ್ಲೆಯ 103ನೇ ಮಲ್ಲಿಯೂರು ಭಾಗವತ ಹಂಸ ಸ್ಮರಣ ಉತ್ಸವದಲ್ಲಿ ಅದರ ವಾರ್ಷಿಕೋತ್ಸವದಲ್ಲಿ ನೀಡುವಂತಹ ಪ್ರಶಸ್ತಿಯ ಭಾಗವಾಗಿ ಈ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಆಧ್ಯಾತ್ಮಿಕತೆ, ಕಲೆ ಮತ್ತು ಸೇವೆಗೆ ನೀಡುವಂತಹ ಅತಿ ದೊಡ್ಡ ಗೌರವ ಅಂತ ಇದನ್ನ ಬಣ್ಣಿಸಲಾಗುತ್ತೆ. ಇತ್ತೀಚೆಗೆ ಆರೋಗ್ಯ ಕಾರ್ಯದರ್ಶಿಯಾಗಿ ಕೇಂದ್ರ ಸರ್ಕಾರದ ಆರೋಗ್ಯ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಅಪೂರ್ವ ಚಂದ್ರ. ಮಾಹಿತಿ ಮತ್ತು ಪ್ರಸಾರ ಕಾರ್ಯದರ್ಶಿ ಅಪೂರ್ವ ಚಂದ್ರ ಅವರು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಸೊ ಅಪೂರ್ವ ಚಂದ್ರ ಅವರು ಮಹಾರಾಷ್ಟ್ರದ ಕೇಡರ್ನ 1988ನೇ ಬ್ಯಾಚ್ನ IAS ಅಧಿಕಾರಿಯಾಗಿದ್ದಾರೆ. ಇತ್ತೀಚೆಗೆ ಭಾರತಕ್ಕೆ 31 ಪ್ರೆಡಿಟರ್ ಡ್ರೋನ್ಗಳನ್ನು ಮಾರಾಟ ಮಾಡಲು ಯಾವ ದೇಶವು ಅನುಮೋದನೆ ನೀಡಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಅಮೆರಿಕ. ಭಾರತವು ತನ್ನ ಕಡಲ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಿಸಲು ಅಮೆರಿಕದಿಂದ 31 ಪ್ರೆಡೆಟರ್ ಡ್ರೋನ್ಗಳನ್ನ ಖರೀದಿಸಲು ನಿರ್ಧರಿಸಿದೆ. ಫೆಬ್ರವರಿ 1, 2024ರಂದು ಭಾರತ 31 ಪ್ರೆಡೆಟರ್ ಡ್ರೋನ್ಗಳ ಮಾರಾಟ ಮಾಡಲು ಅಮೆರಿಕ ಜೊತೆ ಅನುಮೋದನೆ ಮಾಡಿಕೊಂಡಿದೆ. ಇತ್ತೀಚೆಗೆ ರಿತು ಜೆಹೆ ಅವರು ಯಾವ ರಾಜ್ಯದ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶಿಯಾಗಿ ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಉತ್ತರಾಖಂಡ. ನ್ಯಾಯಮೂರ್ತಿಗಳಾದ
ರಿತು ಬಹ್ರಿ ಅವರು ಉತ್ತರಾಖಂಡ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇಲ್ಲಿನ ರಾಜಭವನದಲ್ಲಿ ಗವರ್ನರ್ ಲೆಫ್ಟಿನೆಂಟ್ ಜನರಲ್ ಗುರ್ಮಿತ್ ಸಿಂಗ್, ನಿವೃತ್ತ ಗವರ್ನರ್ ಜನರಲ್ ಗುರ್ಮಿತ್ ಸಿಂಗ್ ಅವರು ಬಹ್ರಿ ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಿದ್ದಾರೆ. ಇದು ಉತ್ತರಾಖಂಡ ರಾಜ್ಯದಲ್ಲಿ ಬರೋದ್ರಿಂದ ನೋಡಿ, ನ್ಯಾಯಮೂರ್ತಿ ಬಹ್ರಿ, ರಿತು ಬಹ್ರಿ ಅವರು ಆ ರಾಜ್ಯದಲ್ಲಿ ಮುಖ್ಯ ನ್ಯಾಯಮೂರ್ತಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಗವರ್ನರ್ ಗುರ್ಮಿತ್ ಸಿಂಗ್ ಪುಷ್ಕರ್ ಸಿಂಗ್ ಧಾಮಿಯಲ್ಲಿಯ ಮುಖ್ಯಮಂತ್ರಿಗಳು. ಇತ್ತೀಚೆಗೆ ಕೆಳಕಂಡ ಯಾರನ್ನ ಮಾಹಿತಿ ಪ್ರಸಾರ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ? ಪ್ರಶ್ನೆಗೆ ಸರಿಯಾದ ಉತ್ತರ ಸಂಜಯ್ ಜಾಜು. ಶ್ರೀ ಸಂಜಯ್ ಜಾಜು ಅವರು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇವರು ತೆಲಂಗಾಣ ಕೆಡರ್ನ 1992ನೇ ಬ್ಯಾಚ್ನ IAS ಅಧಿಕಾರಿಯಾಗಿದ್ದಾರೆ. ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸುತ್ತೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋ. ಧನ್ಯವಾದಗಳು.